ದೇಶಕ್ಕೆ ಖಡಕ್ ವಾರ್ನಿಂಗ್ ಕೊಡ್ತಾ ಇದೆ ಇರಾನ್. ದುಬೈ ಮತ್ತು ಅಬುದಾಬಿ ಮೇಲೆ ಹಾಗಾದ್ರೆ ಮತ್ತಷ್ಟು ದಾಳಿ ಮಾಡುತ್ತಾ ಇರಾನ್. ನಗರಗಳನ್ನ ಪುಡಿಗಟ್ಟುವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತೀವೇನೋ ಬೆದರಿಕೆ ಒಡ್ತಾ ಇದೆ ಇರಾನ್. ಅಮೆರಿಕಾಗೆ ಯುಎಇ ವಾಯು ಪ್ರದೇಶ ಬಳಕೆಗೆ ಅನುಮತಿ ಕೊಟ್ರೆ, ಅಂದ್ರೆ ಏರ್ ಬೇಸ್ ಗಳನ್ನ ಬಳಕೆ ಮಾಡ್ಕೊಳಕ್ ಬಿಟ್ರೆ ಕೂರಲ್ಲ ನಾವು ಅಂತ ಇರಾನ್ ಸೇನೆ ಮತ್ತು IRGC ಇಂದ ಯುಎಇ ದೇಶಕ್ಕೆ ಖಡಕ್ ಎಚ್ಚರಿಕೆಯನ್ನ ಪಾಸ್ ಮಾಡ್ತಾ ಇದೆ. ತನ್ನ ಜೊತೆ ಸ್ನೇಹ ಹೊಂದಿರುವ ರಾಷ್ಟ್ರಗಳಿಗೆ ಮಾತ್ರ ಹರ್ಮುಜ್ ಜಲಸಂಧಿ ಓಪನ್ ಮಾಡಿದ್ದಾರೆ. ಅದ್ರ ಮೇಲೆ ಅಮೆರಿಕ ಕಂಟ್ರೋಲ್ ತಗೊಳಕ್ ಹೋದ್ರೆ ನಾವು ರೆಡಿ ಆಗಲ್ಲ ಅಂತ. ಅಮೆರಿಕದವರು ಕಂಟ್ರೋಲ್ ತಗೊಳಕ್ಕಂತಲೇ ನ್ಯಾಟೋಗೆ, ಇಡೀ ಅಮೆರಿಕ ಅಲ್ಲ, ಡೊನಾಲ್ಡ್ ಟ್ರಂಪ್ ನ್ಯಾಟೋಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಬಟ್ ಅವರು ಕ್ಯಾರೇ ಅನ್ಲಿಲ್ಲ. ಈಗ ನಾವೇ ನೋಡ್ಕೊಳ್ತೀವಿ ನಮ್ಮನ್ನ ಅಂತ ಹೋಗ್ತಾ ಇದ್ದಾರೆ. ಬಟ್ ಹರ್ಮುಜ್ ಜಲಸಂಧಿ ಮೇಲೆ ನೀವೇನಾದ್ರೂ ಕಂಟ್ರೋಲ್ ಸಾಧಿಸಕ್ಕೆ ಮುಂದಾದ್ರೆ ಕೂರಲ್ಲ ನಾವು ಅಂತ ಇದ್ದಾರೆ. ಈಗ ಹಾಗಾದ್ರೆ UAE ಸೇರಿದಂತೆ ಸುತ್ತಮುತ್ತ ಇರುವ ಗಲ್ಫ್ ಕಂಟ್ರಿಗಳು ಇನ್ನೂ ಏರ್ ಬೇಸ್ಗಳನ್ನ ಕೊಟ್ಟು ಅಮೆರಿಕಾಗೆ ಇರಾನ್ ಡ್ಯಾಮೇಜ್ ಮಾಡೋಕ್ ಮುಂದಾದ್ರೆ ಇರಾನ್ ಯಾವ ರೀತಿಯ ಪ್ರತಿಕಾರವನ್ನ ತಗೊಳ್ಬಹುದು, UAEಗೆ ಯಾವ ಪ್ರಮಾಣದಲ್ಲಿ ಪೆಟ್ಟು ಕೊಡಬಹುದು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ನಾಟ್ ಓನ್ಲಿ UAE, ಉಳಿದಂತಹ ಗಲ್ಫ್ ಕಂಟ್ರಿಗಳಿಗೂ.